ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವಾನಿ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಹುಲಿಯೂರಮ್ಮನ ದೇವಸ್ಥಾನದಲ್ಲಿ ಕಂಬೋತ್ಸವ ಮಾಡಿದರು. ಕಂಬ ಹಾಕಿದ್ರಲ್ವ, ಅಲ್ಲಿಗೆ ಹೋಗಿದ್ವಿ ನಾವು. ಅದ್ರ ವಿಡಿಯೋ ನೋಡಿ ಹೆಂಗಿದೆ ಅಂತ. ಎಲ್ಲ ದೇವ್ರನ್ನ ಕರ್ಕೊಂಡು ಬರ್ತಾವೆ. ನಾವು ಅಲ್ಲೇ ಮುಂಚಿತವಾಗ್ಲೇ ಹೊರಟೋಗಿದ್ವಿ. ಬೇಗನೆ ನಾವು 9:30 10 ಗಂಟೆಗೆಲ್ಲ ಹೊರಟೋಗಿದ್ವಿ. ಎಲ್ಲ ಸ್ಟಾರ್ಟ್ ಮಾಡೋದು ಇವತ್ತು ಸ್ವಲ್ಪ ಲೇಟ್ ಆಯಿತು. ಈ ಸಲ ಹೊಸ ಗುಡ್ಡಪ್ಪ ಬಂದಿದ್ದಲ್ವ ಅಂತ ಹೋಗಿದ್ವಿ. ನೋಡೋಣ ಅಂತ ನಾನು ಒಂದ್ಸಲೂ ಹೋಗಿ ಇರಲಿಲ್ಲ, ಹಂಗಾಗಿ ಈ ಸಲ ನೋಡೋಣ ಅಂತಲೇ ಹೋಗಿದ್ದೆ. ಚೆನ್ನಾಗಿ ಎಲ್ಲ ಯಾರು ಬರಲಿಲ್ಲ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ನೋಡಿ ಫುಲ್ ವೀಡಿಯೋ ನೋಡಿ, ಏನು ತನಕ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ. ದೇವ್ರನ್ನ ಆ ಹುಡುಗನು ನೋಡಿ, ಇಬ್ಬರು 3 ಜನ ಇಬ್ಬರು ಹುಡುಗರು. ನೋಡಿ ಎಷ್ಟು ಚೆನ್ನಾಗೈತೆ. ನೋಡ್ತಾ ಇದ್ರೆ ನೋಡಬೇಕು ಅನಿಸ್ತೈತೆ. ನಾವು ಮನೆಗಳಲ್ಲಿ ಹೆಂಗೆ ಮದುವೆ ಮಾಡಬೇಕಾದ್ರೆ ದೇವ್ರ ಕಾರ್ಯ ಮಾಡ್ತೀವಿ, ಅದೇ ರೀತಿಯೇ ನೀರು ಎಲ್ಲ ತಗೊಬರ್ತಾವ್ರೆ. ನೀರು ತಗೊಬರಕ್ಕೆ ಮೀಸಲು ನೀರು ಎಲ್ಲ ತಗೊಬರ್ತಾವ್ರೆ ನೋಡಿ. ನೀರು ತೊಗೊಬಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬೇಕಾದ್ರೂ ಅಷ್ಟೇ ನೋಡಿ. ಮಳ್ವಾಡ್ರು ಎಲ್ಲ ಬಂದವ್ರೆ. ಅದು ಕಾಲಿಗೆ ಎಲ್ಲ ನೆಲಕ್ಕೆ ಸೋಗಬಾರ್ದು ಅಂತ ಸೀರೆಗಳನ್ನೆಲ್ಲ ಹಾಸ್ತಾವ್ರೆ. ಮದುವೆಲಿ ಯಾವ ರೀತಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ನೋಡಿ. ಜನ ಮಾತ್ರ ಸಿಕ್ಕಾಪಟ್ಟೆ ಜನನೂ ಅವರೇ. ಹಂಗೇ ಇವಾಗಲೇ ಒಂಥರ ಜಾತ್ರೆ ಥರನೇ ಕಾಣಿಸ್ತೈತೆ. ಹಂಗಾಗಿ ಜನ ಜಾಸ್ತಿನೇ ಅವರೇ ಮಾತ್ರ. ನೋಡಿ ಎಷ್ಟು ಜನ ನಿಂತವ್ರೆ.
ಅಲ್ಲೆಲ್ಲ ಎಷ್ಟೊಂದು ಕತ್ಲೆ ಐತೆ, ಅಲ್ಲೂ ಎಲ್ಲ ಹೋಗಿ ಕತ್ಲೆ ಒಳಗೆಲ್ಲ ನಡ್ಕೊಂಡು ಹೋಗಿದ್ವಿ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ. ಹಂಗೂ ಎಲ್ಲ ಎಷ್ಟು ಜನ ಹೋಗೋರೆ ನೋಡಿ. ಅಲ್ಲೆಲ್ಲ ಹೋಗಿ ರಂಗೋಲಿ ಎಲ್ಲ ಬಿಡಿಸಿದ್ರು, ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಗುಡ್ಡಪ್ಪನ ಹುಡುಗಿನೆಲ್ಲ ಕರ್ಕೊಂಬಂದರು. ಆ ಮಗು ಮೇಲೇ ಒರೆಸಿದ್ರು ದೇವ್ರನ್ನ. ಅಂದರೆ ಸ್ವಲ್ಪ ಸಪೋರ್ಟ್ ಕೊಬ್ಬರಿ ಇಟ್ಕೊಂಡು ಕರ್ಕೊಂಡು ಬಂದರು ನೋಡಿ. ಇವಾಗ ಇಲ್ಲೂ ಕರ್ಕೊಂಡು ಬಂದು, ಇಲ್ಲೂ ಅಷ್ಟೇ ಒಳಗಡೆ ಹೋಗ್ಬೇಕಿದ್ರೆ, ಕಂಬ ಹಾಕ್ಬೇಕಿದ್ರೆ ಒಂದು ರೌಂಡ್ ಸುತ್ತಿಸ್ಬಿಟ್ಟೇ ಕರ್ಕೊಂಡು ಹೋಗಬೇಕು. ಒಂಥರ ಚೆನ್ನಾಗಿತ್ತು. ನಾನು ಒಂದೇ ಸಲ ನೋಡಿರೋದಲ್ವ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.